ನಮಸ್ಕಾರ. ಇದೇ ಶುಕ್ರವಾರ ಆಗಸ್ಟ್ 28ನೇ ತಾರೀಕಿನಂದು ನಾವೆಲ್ಲರೂ ಕೂಡ ರಕ್ಷಾಬಂಧನ ಹಬ್ಬವನ್ನು ಆಚರಣೆ ಮಾಡುತ್ತೇವೆ. ಸಹೋದರ ಸಹೋದರಿಯರು ಈ ರಕ್ಷಾಬಂಧನವನ್ನು ಆಚರಿಸ್ತಾರೆ. ಪರಸ್ಪರ ರಕ್ಷೆಯನ್ನು ಕಟ್ಟುವುದರ ಮುಖಾಂತರ ಆಚರಿಸ್ತಾರೆ. ಹಾಗಾದರೆ ಈ ರಕ್ಷಾಬಂಧನದ ಹಿಂದೆ ಇರುವಂತಹ ಪೌರಾಣಿಕ ಕಥೆ ಏನು? ಆ ಕೇವಲ ಒಂದು ದಾರಕ್ಕೆ ಅಷ್ಟೊಂದು ಮಹತ್ವ ಏನು? ಅದು ರಕ್ಷೆಯನ್ನು ಹೇಗೆ ತಂದು ಕೊಡುತ್ತದೆ? ಇದನ್ನು ಪುರಾಣಗಳಲ್ಲಿ ಇದರ ಬಗ್ಗೆ ಯಾವ ಉಲ್ಲೇಖ ಉಂಟು ಅಂತ ಹೇಳುವಂಥದ್ದನ್ನು ನಾವಿವತ್ತು ತಿಳ್ಕೊಳ್ಳುವ. ಈ ರಕ್ಷೆ ಅಂತ ಹೇಳುವಂಥದ್ದು ಕೇವಲ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರು ಕಟ್ಟುವಂತಹ ಸೂತ್ರ ಮಾತ್ರವಾ ಅಂತ ನಾವು ಯೋಚನೆ ಮಾಡಿದರೆ ಇದಕ್ಕೆ ನಮ್ಮ ಪುರಾಣಗಳು ಖಂಡಿತವಾಗಿ ಅಲ್ಲ ಅಂತ ಹೇಳುತ್ತದೆ. ಯಾಕೆ ಅಂತ ಹೇಳಿದರೆ ಭವಿಷ್ಯ ಪುರಾಣದಲ್ಲಿ ಬರುವಂತಹ ಒಂದು ಕಥೆಯನ್ನು ನಾವು ನೋಡಬೇಕು. ಆ ಭವಿಷ್ಯ ಪುರಾಣದಲ್ಲಿ ಒಂದು ಕಥೆ ಬರ್ತದೆ ಏನು ಅಂತ ಹೇಳಿದರೆ, ದೇವತೆಗಳಿಗೆ ಒಂದು ಬಾರಿ ಬಹಳ ಸೋಲಾಗ್ತದಂತೆ. ಅಸುರರು ಯುದ್ಧಕ್ಕೆ ಅಂತ ದೇವಲೋಕಕ್ಕೆ ಮುತ್ತಿಗೆ ಹಾಕ್ತಾರೆ. ಅಸುರರ ಶಕ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಉಂಟು. ಘೋರವಾದಂಥ ಯುದ್ಧ. ಸಾಕ್ಷಾತ್ ದೇವರಾಜ ಇಂದ್ರನೇ ಯುದ್ಧದ ಮುಂಚೂಣಿಯಲ್ಲಿದ್ದಾನೆ. ಯುದ್ಧದ ನಾಯಕತ್ವವನ್ನು ತಾನು ತೆಗೆದುಕೊಂಡಿದ್ದಾನೆ. ಆದರೆ ಏನೇ ಮಾಡಿದ್ರೂ ಕೂಡ ರಾಕ್ಷಸರನ್ನು ಸೋಲಿಸಲಿಕ್ಕೆ ದೇವತೆಗಳಿಗೆ ಆಗುವುದಿಲ್ಲ. ಆವಾಗ ಎಲ್ಲ ದೇವತೆಗಳೂ ಕೂಡ ದುಃಖಿತರಾಗಿ ನೇರವಾಗಿ ಅವರ ಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಬಳಿಗೆ ಹೋಗ್ತಾರೆ. ಆವಾಗ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರಂತೆ, ಈಗ ನೇರವಾಗಿ ನೀನು ಹೋಗಿ ಆ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಕಷ್ಟ ಆಗ್ತದಲ್ವಾ, ಅದಕ್ಕೊಂದು ಉಪಾಯವನ್ನು ನಿನಗೆ ಸೂಚಿಸ್ತೇನೆ ಅಂತ ಹೇಳಿ ಅವರು ಮಂತ್ರಪೂರಿತವಾಗಿ ಒಂದು ದಾರವನ್ನು ಸಿದ್ಧಪಡಿಸಿ ರಕ್ಷೆಯನ್ನು ಸಿದ್ಧಪಡಿಸ್ತಾರಂತೆ. ಆ ರಕ್ಷೆಯನ್ನು ಇಂದ್ರನ ಇಂದ್ರನ ಹೆಂಡತಿಯಾದಂತಹ ಶಚೀದೇವಿ ಮಂತ್ರಗಳಿಂದ ಪವಿತ್ರಗೊಳಿಸಲಾದಂತಹ ಆ ರಕ್ಷೆಯನ್ನು, ಆ ರಕ್ಷಾ ಸೂತ್ರವನ್ನು ಶಚೀದೇವಿ ಬೃಹಸ್ಪತ್ಯಾಚಾರ್ಯರ ಕೈಯಿಂದ ತೆಗೆದುಕೊಂಡು ತಾನು ತನ್ನ ಗಂಡನಾದಂತಹ ಇಂದ್ರನ ಕೈಗೆ ಅದನ್ನು ಕಟ್ಟುತ್ತಾಳೆ. ಕಟ್ಟುವಾಗ ಅವಳು ಪ್ರಾರ್ಥನೆ ಮಾಡ್ಕೊಳ್ತಾಳಂತೆ, ನನ್ನ ಗಂಡನಿಗೆ ದೇವರಾಜ ಇಂದ್ರನಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಬರದೇ ಇರಲಿ, ಇವನಿಗೆ ಯುದ್ಧದಲ್ಲಿ ವಿಜಯವಾಗಲಿ, ಧರ್ಮ ಯಾವತ್ತೂ ಶಾಶ್ವತವಾಗಿ ಎಲ್ಲ ಲೋಕಗಳಲ್ಲಿಯೂ ಕೂಡ ನೆಲೆಸಲಿ, ದುಷ್ಟಶಕ್ತಿ ನಾಶವಾಗಲಿ ಅಂತ ಪ್ರಾರ್ಥನೆ ಮಾಡಿ ಆ ಮಂತ್ರಪೂರಿತವಾಗಿ ಸಿದ್ಧಪಡಿಸಿ ಅವರು ಕೊಟ್ಟಂತಹ ಆ ರಕ್ಷಾಸೂತ್ರವನ್ನು ದೇವೇಂದ್ರನ ಕೈಗೆ ಕಟ್ಟುತ್ತಾಳೆ. ಹಾಗೂ ದೇವೇಂದ್ರ ಅದನ್ನು ಧಾರಣೆ ಮಾಡಿಕೊಂಡು ಹೋಗಿ ಯುದ್ಧವನ್ನು, ಅತ್ಯಂತ ಘೋರವಾದಂತಹ ಯುದ್ಧವನ್ನು ಮಾಡಿ ರಾಕ್ಷಸರೆಲ್ಲರನ್ನೂ ಕೂಡ ಸೋಲಿಸ್ತಾನಂತೆ. ಹಾಗೆ ಈ ಸೂತ್ರವನ್ನು ಕಟ್ಟಿಕೊಂಡು, ಮಂತ್ರ ಪುರಸ್ಕರವಾದಂತಹ ಸೂತ್ರವನ್ನು ಕಟ್ಟಿಕೊಂಡು ಹೋದಂತಹ ಇಂದ್ರನಿಗೆ ಗೆಲುವು ಸಿಕ್ಕಿತು ಅಂತ. ಇದು ಕೇವಲ ಒಂದು ದಾರ ಅಲ್ಲ. ಆ ದಾರದ ಹಿಂದೆ ಶಚೀದೇವಿಯ ಪ್ರಾರ್ಥನೆ ಇತ್ತು, ಆ ದಾರದ ಹಿಂದೆ ಅವಳ ಭಕ್ತಿ ಇತ್ತು, ಹಾಗೂ ಆ ದಾರವನ್ನು ಕಟ್ಟುವುದರ ಹಿಂದೆ ರಕ್ಷಣೆಯ ಸಂಕಲ್ಪ ಇತ್ತು. ಈ ಘಟನೆಯನ್ನು ನಾವು ನೋಡುವಾಗ, ಭವಿಷ್ಯ ಪುರಾಣದ ಈ ಘಟನೆಯನ್ನು ನೋಡುವಾಗ ನಮಗೇನು ತಿಳಿತದೆ ಅಂತ ಹೇಳಿದರೆ, ಈ ರಕ್ಷೆ ಅಂತ ಹೇಳುವಂಥದ್ದು ಕೇವಲ ಅಣ್ಣ ತಂಗಿಯರ ಮಧ್ಯದಲ್ಲೇ ಅಥವಾ ಅಕ್ಕ ತಮ್ಮಂದರ ಮಧ್ಯದಲ್ಲೇ ಕಟ್ಟಿಸಿಕೊಳ್ಳುವಂತಹ ಒಂದು ದಾರ ಅಲ್ಲ. ಇದು ರಕ್ಷಣೆಯ ಬಗ್ಗೆ ಯಾರಿಗೂ ಕೂಡ ಕಟ್ಟಿಕೊಳ್ಬೋದು ಅಂತ. ಇದು ನಮಗೆ ತಿಳಿಬೇಕು ಅಂತಾದರೆ ಸ್ವಲ್ಪ ಶಾಸ್ತ್ರಗಳ, ಪುರಾಣಗಳ ಅಧ್ಯಯನವನ್ನು ನಾವು ಮಾಡಬೇಕು. ಇಲ್ಲದೆ ಹೋದರೆ ನಮಗೆ ಈ ವಿಚಾರ ಗೊತ್ತಾಗುವುದಿಲ್ಲ. ಹಾಗೆ ಅಂತ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರು ರಕ್ಷೆಯನ್ನು ಕಟ್ಟಬಾರ್ದ ಅಂತ ಕೇಳಿದರೆ ಖಂಡಿತವಾಗಿಯೂ ಇಲ್ಲ ಅಂತಲ್ಲ, ಅದು ಪ್ರಮುಖವೇ ಈ ಸಮಯದಲ್ಲಿ. ಆದರೆ ರಕ್ಷೆ ಕೇವಲ ಈ ಸಹೋದರ ಸಹೋದರಿಯರ ಮಧ್ಯದಲ್ಲಿ ಮಾತ್ರ ಕಟ್ಟಿಸಿಕೊಳ್ಳುವಂಥದ್ದು ಅಲ್ಲ ಅಂತ ನಮ್ಮ ಪುರಾಣಗಳು ಹೇಳ್ತದೆ. ಈಗ ಇನ್ನೊಂದು ಭಾಗ ನಾವು ಪುರಾಣಗಳಲ್ಲಿ, ಭಾಗವತ ಪುರಾಣದಲ್ಲಿಯೂ ಕೂಡ ಒಂದು ಶ್ಲೋಕದ ಉಲ್ಲೇಖ ಉಂಟು, ನಾವು ನೆನಪಿಸಿಕೊಳ್ತೇವೆ ಅಂತ ಹೇಳಿ. ಆದರೆ ವಾಮನ ರೂಪದಲ್ಲಿ ಭಗವಂತ ಬಲಿಚಕ್ರವರ್ತಿಯ ಆ ಯಜ್ಞದ ಜಾಗಕ್ಕೆ ಬರ್ತಾನೆ. ಈ ಕಥೆ ನಮಗೆಲ್ಲರಿಗೂ ಗೊತ್ತುಂಟು. 3 ಹೆಜ್ಜೆಗಳಷ್ಟು ಜಾಗವನ್ನು ನನಗೆ ಕೊಡು ಅಂತ ಕೇಳುತ್ತಾನೆ. ಮಾತಿಗೆ ಒಪ್ಪಿದಂತಹ ಬಲಿ ಎಲ್ಲವನ್ನೂ ದಾನವಾಗಿ ಕೊಡ್ತಾನೆ. ಇದು ನಮಗೆ ಗೊತ್ತುಂಟು. ಬಲಿಯ ಆ ದಾನ ಬುದ್ಧಿಗೆ, ಬಲಿಯ ಆ ಧರ್ಮನಿಷ್ಠೆಗೆ ಮೆಚ್ಚಿದಂತಹ ವಾಮನ ರೂಪಿ ಭಗವಂತ ಏನು ಮಾಡ್ತಾನೆ ಅಂದರೆ, ಅವನಿಗೆ ಸುತಲ ಲೋಕದಲ್ಲಿ ಜಾಗವನ್ನು ಕೊಡ್ತಾನೆ. ಸುತಲ ಲೋಕದಲ್ಲಿ ಬಲಿಗೆ ಜಾಗವನ್ನು ಕೊಟ್ಟು ಭಗವಂತ ಏನು ಮಾಡ್ತಾನೆ ಅಂದರೆ, ಅವನ ಲೋಕದ ಬಾಗಿಲು ಕಾಯಲಿಕ್ಕೆ ಸಾಕ್ಷಾತ್ ನಾರಾಯಣನೇ ನಿಂತುಕೊಳ್ತಾನಂತೆ. ಅಂದರೆ ಬಲಿಚಕ್ರವರ್ತಿಗೆ ಸುತಲ ಲೋಕದಲ್ಲಿ ಒಂದು ಜಾಗವನ್ನು, ಒಂದು ಅರಮನೆಯನ್ನು, ಒಂದು ಪ್ರದೇಶವನ್ನು ನಿರ್ಮಾಣ ಮಾಡಿಕೊಟ್ಟು ಅದರ ಕಾವಲುಗಾರನಾಗಿ ತಾನೇ ಭಗವಂತ ನಿಂತುಕೊಂಡಿದ್ದಾನೆ. ಇದನ್ನು ಲಕ್ಷ್ಮೀದೇವಿ ನೋಡ್ತಾಳೆ. ಬಹಳಷ್ಟು ದಿನ ಕಾಯ್ತಾಳೆ. ಆದರೆ ಮಹಾವಿಷ್ಣು ಮರಳಿ ವೈಕುಂಠಕ್ಕೆ ಬರುವುದಿಲ್ಲ. ಆವಾಗ ಲಕ್ಷ್ಮೀದೇವಿ ಏನು ಮಾಡ್ತಾಳೆ ಅಂದರೆ, ನೇರವಾಗಿ ಈ ಸುತಲ ಲೋಕಕ್ಕೆ ಬಂದು ಬಲಿಚಕ್ರವರ್ತಿಯ ಕೈಗೆ ಒಂದು ದಾರವನ್ನು ಕಟ್ತಾಳೆ.
ರಕ್ಷಾದಾರವನ್ನು ಕಟ್ತಾಳೆ. ಕಟ್ಟಿ ಬಲಿಚಕ್ರವರ್ತಿ ಹತ್ರ ಕೇಳ್ತಾಳಂತೆ, ಈಗ ನೀನು ನನಗೆ ಅಣ್ಣ ಅಂತ ನಾನು ಭಾವಿಸ್ತೇನೆ, ನಿನ್ನ ತಂಗಿಯ ಜೀವನವನ್ನು ನೀನು ಉದ್ಧಾರ ಮಾಡಬೇಕು, ಈ ರಕ್ಷೆಯನ್ನು ಕಟ್ಟುವುದರ ಮುಖಾಂತರ ನಿನ್ನನ್ನು ನಾನು ಅಣ್ಣನಾಗಿ ಸ್ವೀಕಾರ ಮಾಡಿದ್ದೇನೆ, ನನ್ನ ಗಂಡನನ್ನು ಮರಳಿ ನನ್ನ ಲೋಕಕ್ಕೆ ನನ್ನ ಮನೆಗೆ ಕಳುಹಿಸಿಕೊಡು ಅಂತ. ಆವಾಗ ಲಕ್ಷ್ಮೀದೇವಿಯ ಪ್ರಾರ್ಥನೆಗೆ ಅನುಗುಣವಾಗಿ ಬಲಿಚಕ್ರವರ್ತಿ ನಾರಾಯಣನನ್ನು ವೈಕುಂಠಕ್ಕೆ ಕಳುಹಿಸಿಕೊಟ್ಟ ಅಂತ ಹೇಳುವಂಥ ಕಥೆಯೂ ಕೂಡ ಪುರಾಣಗಳಲ್ಲಿ ಉಂಟು. ಆ ಶ್ಲೋಕ ಭಾಗವತದಲ್ಲಿ ಉಂಟು. ಏನ ಬದ್ಧೋ ಬಲಿರಾಜ ದಾನವೇಂದ್ರೋ ಮಹಾಬಲಃ ತೇನ ತ್ವಾಂ ಪ್ರತಿಬಧ್ನಾಮಿ ರಕ್ಷೇ ಮಾಚಲ ಮಾಚಲ ಅಂತ ಹೇಳುವಂತಹ ಶ್ಲೋಕವನ್ನು ನಾವು ಭಾಗವತ ಪುರಾಣದಲ್ಲಿ ಈ ಶ್ಲೋಕವನ್ನು ಕಾಣುತ್ತೇವೆ. ಅಂದರೆ ಲಕ್ಷ್ಮೀದೇವಿಯ ಪ್ರಾರ್ಥನೆಗೆ ಮನ್ನಿಸಿ ಆ ರಕ್ಷೆಯನ್ನು ಕಟ್ಟಿದ್ದಾಳೆ, ಅವಳಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಅವಳ ಗಂಡನನ್ನು ಬಲಿ ಚಕ್ರವರ್ತಿ ತಾನು ಕಳುಹಿಸಿಕೊಡ್ತಾನಂತೆ. ಇನ್ನೊಂದು ಭಾಗ ಬರುವಂಥದ್ದು ಶ್ರೀಕೃಷ್ಣ ಹಾಗೂ ದ್ರೌಪದಿ ಇವರಿಬ್ಬರ ಮಧ್ಯದಲ್ಲಿಯೂ ಕೂಡ ಇದ್ದಂತಹ ಆ ಒಂದು ಸುಮಧುರವಾದಂತಹ ಒಂದು ವಿಚಾರ, ಏನು ಘಟನೆ ನಡೆದಿತ್ತು ಅದೂ ಕೂಡ ಈ ರಕ್ಷಾಬಂಧನದ ಹಿನ್ನೆಲೆಯಲ್ಲಿ ತಿಳಿಸ್ತಾರೆ. ಏನು ಅಂತ ಹೇಳಿದರೆ, ಯಾವಾಗ ಶಿಶುಪಾಲನನ್ನು ಶ್ರೀಕೃಷ್ಣ ಪರಮಾತ್ಮ ವಧಿಸ್ತಾನೋ, ರಾಜಸೂಯ ಯಾಗ ಆಗ್ತಾ ಇದ್ದಂಥ ಸಂದರ್ಭ, ಪಾಂಡವರ ರಾಜಸೂಯ ಯಾಗ. ಆವಾಗ ಶಿಶುಪಾಲ ಬಾಯಿಗೆ ಬಂದಂತೆ ಮಾತಾಡ್ತಾನೆ, ಕೃಷ್ಣನಿಗೆ ಬೈತಾನೆ. ಕೊನೆಗೆ 100 ತಪ್ಪುಗಳನ್ನು ಮನ್ನಿಸಿ ಆದ ನಂತರ ಕೃಷ್ಣ ಕೋಪಗೊಂಡು ಅವನನ್ನು ವಧಿಸಬೇಕು ಅಂತ ಸುದರ್ಶನ ಚಕ್ರವನ್ನು ತಾನು ಪ್ರಯೋಗ ಮಾಡುವಾಗ ಅವನ ಕೈಯ ಬೆರಳಿಗೆ ಗಾಯ ಆಗ್ತದಂತೆ. ಇದನ್ನು ದ್ರೌಪದಿ ನೋಡ್ತಾಳೆ. ನೋಡಿ ದ್ರೌಪದಿ ಓಡೋಡಿ ಬಂದು ಅವಳ ಸೀರೆಯ ಸೆರಗನ್ನೇ ಹರಿದು ಕೃಷ್ಣನ ಕೈ ಬೆರಳಿಗೆ ತಾನದನ್ನು ಕಟ್ತಾಳಂತೆ. ರಕ್ತ ಸೋರ್ತಾ ಇರುವಂತಹ ಜಾಗಕ್ಕೆ ಸೀರೆಯ ಸೆರಗನ್ನೇ ಹರಿದು ಬಟ್ಟೆ ಕಟ್ಟಿದ್ಲು. ಇದು ನೋಡಿ ಶ್ರೀಕೃಷ್ಣ ಪರಮಾತ್ಮ ಮುಂದೆ ಅವಳು ಮಾಡಿದಂತಹ ಆ ಉಪಕಾರವನ್ನು ಹೇಗೆ ಸಲ್ಲಿಸಿದ ಅಂದರೆ, ಅವಳ ವಸ್ತ್ರಾಪಹರಣ ಆಗುವ ಸಮಯದಲ್ಲಿ ಅವಳು ಏನು ತನ್ನ ಸೀರೆಯ ಆ ಒಂದು ತುಂಡನ್ನು ಕೃಷ್ಣನ ಪರಮಾತ್ಮನ ಕೈಗೆ ಕಟ್ಟಿದ್ಲೋ, ಭಗವಂತ ಯಾವುದರ ಋಣವನ್ನು ಉಳಿಸಿಕೊಳ್ಳುವುದಿಲ್ಲ. ಅದೇ ಬಟ್ಟೆಯನ್ನು ಅವಳಿಗೆ ಅಕ್ಷಯವಾಗಿ ಮರಳಿ ಕೊಡ್ತಾನೆ. ಅವಳು ಅವನಿಗೆ ಕಟ್ಟಿದ್ದು ಸೂತ್ರ, ನನ್ನನ್ನು ನೀನು ರಕ್ಷಣೆ ಮಾಡಬೇಕು ಅಂತ ಹೇಳುವಂತಹ ಭಾವನೆಯನ್ನು ಇದರ ಹಿಂದೆ ಜೋಡಿಸಿಕೊಳ್ತಾರೆ. ಅಂದರೆ ಭಗವಂತ ಅವಳು ಆ ಬಟ್ಟೆಯೇ ಇರಬಹುದು, ಆದರೆ ಆ ಒಂದು ಸೂತ್ರವನ್ನು ಅವನ ಬೆರಳಿಗೆ ಕಟ್ಟಿದ್ಲಲ್ಲ, ಅದಕ್ಕನುಗುಣವಾಗಿ ಅವಳನ್ನು ರಕ್ಷಿಸಿದ ಅಂತ. ಅದರ ಜೊತೆಯಲ್ಲಿ ಅವಳು ಭಕ್ತೆಯೂ ಆಗಿದ್ಲು. ಆ ಕೃಷ್ಣ ದ್ವಾರಕಾವಾಸಿನ್ ಅಂತ ಅವನನ್ನೇ ಕರೆದ್ಲು. ಆದರೆ ಅವಳು ಕಟ್ಟಿದ್ದು ಅವನ ಕೈಗೇನುಂಟು, ಅದು ರಕ್ಷಾಸೂತ್ರವಾಯಿತು. ಭಗವಂತ ಅವಳ ಕಷ್ಟದ ಸಮಯದಲ್ಲಿ ಅವಳನ್ನು ಕಾಪಾಡಿದ ಅಂತ. ಹೀಗೆ ರಕ್ಷಾಬಂಧನ ಅಂತ ಹೇಳಿದರೆ ಈ 3 ಕಥೆಗಳು, ಪುರಾಣಗಳಲ್ಲಿ ಬರುವಂತಹ ಪ್ರಸಂಗಗಳು ನಮಗೇನು ಹೇಳುತ್ತದೆ ಅಂತ ಹೇಳಿದರೆ, ಇದು ಸ್ನೇಹಿತೆಯರೂ ಕಟ್ಟಿಕೊಳ್ಬೋದು, ಅಣ್ಣ ತಂಗಿಯರೂ ಕೂಡ ಕಟ್ಟಿಸಿಕೊಳ್ಬೋದು, ಹಾಗೇನೇ ಪತಿ ಪತ್ನಿಯರೂ ಕೂಡ. ಇದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿದರೆ, ನೀನು ನನಗೆ ರಕ್ಷಣೆಯನ್ನು ಕೊಡು. ಹಾಗಾಗಿ ಈ ಬಾರಿ ರಕ್ಷಾಬಂಧನದ ಸಮಯದಲ್ಲಿ ನಾವೆಲ್ಲರೂ ಕೂಡ ಯಾವಾಗ ಈ ರಕ್ಷೆಯನ್ನು ಸಹೋದರರಿಗೆ ಕಟ್ತೇವೋ, ಅಥವಾ ಸ್ನೇಹಿತರಿಗೆ ಕಟ್ತೇವೋ, ಅಥವಾ ಉತ್ತರ ಭಾರತದಲ್ಲೆಲ್ಲ ಭಗವಂತನಿಗೆ ಶ್ರೀಕೃಷ್ಣ ಪರಮಾತ್ಮನ ಮೂರ್ತಿ ಮನೆಯಲ್ಲಿ ಉಂಟು ಅಂತ ಹೇಳಿ ಆದರೆ ಭಗವಂತನ ಕೈಗೆ ರಕ್ಷಾಸೂತ್ರವನ್ನು ಕಟ್ಟುವಂತಹ ಪದ್ಧತಿಯು ಕೂಡ ಉಂಟು. ಹಾಗೆಲ್ಲ ಇದ್ದಾಗ ಯಾರಿಗೆ ನಾವು ರಕ್ಷೆಯನ್ನು ಕಟ್ತೇವೋ ಆವಾಗ ಅಲ್ಲಿ ಒಂದು ಪ್ರಾರ್ಥನೆ ಇರಲಿ. ಏನಂದರೆ, ಈ ರಾಖಿಯನ್ನು ನಾನು ಕಟ್ತಾ ಇದ್ದೇನೆ, ಈ ರಕ್ಷೆಯನ್ನು ನಾನು ಕಟ್ತಾ ಇದ್ದೇನೆ, ನಿಮ್ಮ ಜೀವನ ಸುಂದರವಾಗಿರಲಿ, ಯಾವುದೇ ಕಷ್ಟಗಳೂ ಕೂಡ ನಿನ್ನನ್ನು ಸೋಕದೇ ಇರಲಿ, ಹಾಗೂ ನನ್ನ ಪ್ರೀತಿ ವಾತ್ಸಲ್ಯ ಇದು ಸದಾಕಾಲ ಹೀಗೇನೇ ಇರಲಿ, ಹಾಗೂ ಯಾವುದೇ ಕಷ್ಟ ಬಂದರೂ ಕೂಡ ನಿನ್ನ ರಕ್ಷಣೆಯ ಜವಾಬ್ದಾರಿ ನನಗಿರಲಿ, ನನ್ನ ರಕ್ಷಣೆಯ ಜವಾಬ್ದಾರಿ ನಿನಗಿರಲಿ ಅಂತ ಹೇಳುವಂತಹ ಆ ಒಂದು ಪರಸ್ಪರ ಸಂಕಲ್ಪದೊಂದಿಗೆ, ಪರಸ್ಪರ ಆಶೀರ್ವಾದಗಳೊಂದಿಗೆ, ಪರಸ್ಪರ ಒಳ್ಳೆಯ ಮನಸ್ಸುಗಳೊಂದಿಗೆ, ಇದು ವರ್ಷಕ್ಕೊಮ್ಮೆ ತೋರಿಕೆಗಾಗಿ ಆಚರಿಸುವಂತಹ ಹಬ್ಬ ಆಗಬಾರದು. ಪ್ರತಿದಿನವೂ ಕೂಡ ಸಹೋದರ ಸಹೋದರಿಯರಲ್ಲಿರಬಹುದು, ಅಥವಾ ಯಾರೆಲ್ಲ ಈ ರಕ್ಷೆಯನ್ನು ಕಟ್ಟುತ್ತೀರೋ ಅಥವಾ ಕಟ್ಟಿಸಿಕೊಳ್ತೀರೋ ಎಲ್ಲರ ಮಧ್ಯದಲ್ಲಿಯೂ ಕೂಡ ಇದು ವರ್ಷ ಇಡೀ ಈ ಭಾವನೆ ಇರಬೇಕು. ಈ ದಿನ ಮಾತ್ರ ನಾವು ರಾಖಿಯನ್ನು ಕಟ್ಟಿಕೊಳ್ಳುವುದು, ರಕ್ಷೆಯನ್ನು ಕಟ್ಟಿಕೊಳ್ಳುವುದು ಮತ್ತು ಸ್ಟೇಟಸ್ ಹಾಕುವುದಕ್ಕೋಸ್ಕರ ಈ ಹಬ್ಬವನ್ನು ಆಚರಣೆ ಮಾಡಬೇಡಿ. ಇದರ ಹಿಂದಿನ ಭಾವವನ್ನು ಅರಿತುಕೊಂಡು ಅದನ್ನು ಪ್ರತಿದಿನ ಮನದಲ್ಲಿ ಇರಿಸಿಕೊಂಡು, ಭಗವಂತ ಪ್ರತಿಯೊಂದು ಹೆಣ್ಣನ್ನೂ ಕೂಡ ಈ ಭೂಮಿಯಲ್ಲಿ ಅವನು ಸೃಷ್ಟಿ ಮಾಡುವಾಗ ಇವರೆಲ್ಲರ ರಕ್ಷೆಯ ಜವಾಬ್ದಾರಿ ಇರಲಿ ಅಂತ ಹೇಳಿಕೊಂಡು ಅವರಿಗೆಲ್ಲರಿಗೂ ಕೂಡ ಸಹೋದರರನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂತಹ ಮಾತುಗಳನ್ನು ಕೂಡ ನಮ್ಮ ಶಾಸ್ತ್ರ ತಿಳಿಸ್ತದೆ. ಹಾಗಾಗಿ ಅಂತಹ ಆ ಸಹೋದರ ಸಹೋದರಿಯರ ಬಾಂಧವ್ಯ ಏನುಂಟು ಅದು ಚಿರಕಾಲ ಶಾಶ್ವತವಾಗಿರುವ ರೀತಿಯಲ್ಲಿ ಆ ರಕ್ಷೆ
ಎಲ್ಲರಿಗೂ ಕೂಡ ಅನುಗ್ರಹಿಸಲಿ. ರಕ್ಷೆಯನ್ನು ಕಟ್ಟಿಸಿಕೊಂಡವರ ಮಧ್ಯದಲ್ಲಿದ್ದಂಥ ಬಾಂಧವ್ಯ ಚಿರಕಾಲ ಸುಸ್ಥಿರವಾಗಿರಲಿ ಅಂತ ಈ ದಿವಸ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ಇಂದು ನಾವು ದುಬಾರಿ ಉಡುಗೊರೆಗಳನ್ನು ಕೊಡಬಹುದು, ದೊಡ್ಡ ದೊಡ್ಡ ವಸ್ತುಗಳನ್ನು ಖರೀದಿಸಬಹುದು. ಆದರೆ ಒಬ್ಬರ ಕಷ್ಟದ ಸಮಯದಲ್ಲಿ ಇನ್ನೊಬ್ಬರ ಜೊತೆ ನಿಲ್ಲುವುದುಂಟಲ್ಲ, ಅದು ನಿಜವಾದಂತಹ ರಕ್ಷಾಬಂಧನ. ಕೈಗೆ ಕಟ್ಟುವ ರಾಖಿ ಒಂದು ದಿನ ಕಳಚಿ ಹೋಗ್ಬೋದು, ಆದರೆ ಪ್ರೀತಿಯಿಂದ ಕಟ್ಟಿದಂತಹ ಸಂಬಂಧ ಯಾವತ್ತಿಗೂ ಕಳಚಬಾರದು. ಆದ್ದರಿಂದ ಈ ರಕ್ಷಾಬಂಧನವನ್ನು ನಿಮ್ಮ ಸಹೋದರರೊಂದಿಗಾಗಲಿ ಸ್ನೇಹಿತರೊಂದಿಗಾಗಲಿ ಆಚರಿಸಿ. ಆದರೆ ಆಚರಿಸುವಾಗ ರಾಖಿ ಕಟ್ಟುವುದರ ಜೊತೆಗೆ ಒಂದು ಮಾತನ್ನು ಹೇಳಿ, ನಿಂಗೆ ಏನೇ ಕಷ್ಟ ಬಂದರೂ ನಾನು ನಿನ್ನ ಜೊತೆ ಇದ್ದೇನೆ. ಅದೇ ರಕ್ಷಾಬಂಧನದ ನಿಜವಾದಂಥ ಅರ್ಥ. ಎಲ್ಲರ ಜೀವನದಲ್ಲಿಯೂ ಕೂಡ ಸುಖ, ಶಾಂತಿ, ನೆಮ್ಮದಿಗಳು ಶಾಶ್ವತವಾಗಿ ನೆಲೆಸಲಿ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.